ಅಥಣಿ ತಾಲೂಕಿನ ಮೇನಿ ವಿಧಾನಸೌಧ ಹೋಗುವ ರಸ್ತೆ ಹದ್ದದಲ್ಲೇ ಬಿಗ್ ಬಜಾರ್ ಆಗಿದೆ. ಬೇಗನೆ ಭೇಟಿ ಕೊಡ್ತೀರಾ? ಭಾಗ 2. ಈಗಾಗಲೇ ಒಂದು ಬಾರಿ ಜನರ ಭಯದ ವಾತಾವರಣ ಸೃಷ್ಟಿಯಾದ ಬಗ್ಗೆ ನಿಮ್ಮ ಮುಂದೆ ನಾವು ಹೇಳಿಕೊಂಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಕೂಡ ಇವರಿಗೆ ಬುದ್ಧಿ ಬಂದಿಲ್ವಂತೆ. ಅಲ್ಲಿ ಸಾಕಷ್ಟು ಸಾವಿರಾರು ಲಕ್ಷ ಚಾಲಕರು ಹೋಗು ಬರುವ ರಸ್ತೆ ಇದಾಗಿದ್ದು, ಅದರ ಪಕ್ಕನೆ ಭಾರಿ ಮಟ್ಟದ ಮನೆ ಕಸಗಳನ್ನ ಒಗೆದುಕೊಂಡು ಇದೇ ರಸ್ತೆ ಕಸದ ಅಡ್ಡವಾಗಿ ಮಾರ್ಪಾಡಾಗಿದೆ. ಇದರಿಂದಾಗಿ ವಾಹನ ಚಾಲಕರು, ಮೋಟಾರ್ ಸೈಕಲ್ ಚಾಲಕರು ಈ ಕಸವನ್ನ ನೋಡಿಕೊಂಡು ಏನೋ ಒಂದು ಆತಂಕ ಸೃಷ್ಟಿಯಾಗಿದೆ. ನಾವು ಹೋಗುವ ಸಮಯದಲ್ಲಿ ಗಾಳಿಯಿಂದ ನಮ್ಮ ಮುಖಕ್ಕೆ ಕಸ ಬಡಿದುಕೊಂಡು ಸಾವಿಗೆ ನಾವು ತುತ್ತಾಗಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಅವರು ನಮಗೆ ಏನು ಗೊತ್ತೇ ಇರುವುದಿಲ್ಲ ಹಾಗೆ ಎನ್ನುವ ಹಾಗೆ ಮೌನಕ್ಕೆ ಜಾರಿ ಕೊಟ್ಟಿದ್ದಾರೆ. ಇಂತಹ ಹರಾಮಿ ಅಧಿಕಾರಿಗಳು ಇದ್ರೆ ಯಾರು ಸತ್ತರೇನು? ನಮ್ಮ ಜೀವನದ ಜೊತೆ ಆಟ ಆಡುವ ಈ ಅಧಿಕಾರಿಗಳಿಗೆ ಹೀಗೆ ನಡೆದುಕೊಂಡ್ರೆ ಈ ರಸ್ತೆಯಲ್ಲಿ ಯಾರಾದರೂ ಸಾವಕ್ಕೆ ತುತ್ತಾದ್ರೆ ಇದೇ ಅಧಿಕಾರಿಗಳೇ ಹೊಣೆಗಾರರು ಆಗುತ್ತಾರೆ ಅಂತ ಹೋಗುವ ಬರೋರು ಇವರಿಗೆ ಕೇಳಿಕೊಳ್ತಾ ಇದ್ದು, ಇದು ಹೀಗೆ ನಡೆದರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಪೊರ್ಕೆ ಏಟು ಬೀಳುವುದು ಖಚಿತ. ಇನ್ನು ಮುಂದೆ ಆದ್ರೂ ಕೂಡ ಸುಧಾರಿಸ್ತಾರೋ ಅಥವಾ ಇಲ್ಲೋ ಎನ್ನುವುದನ್ನ ಸಾರ್ವಜನಿಕರು ಕಾದು ನೋಡೋಣ ಅಂತ ಹೇಳಿಕೊಳ್ತಿದ್ದಾರೆ. ಸರಿ, ಇಲ್ಲಿ ಈ ಕಚರಾ ಬಿದ್ದೈತಲ್ಲ ರಸ್ತೆ ಪಕ್ಕನ ಭಾಳ ಬಿದ್ದಿದೆ. ಅದಕ್ಕೇನು ಹೇಳಕ್ ಇಷ್ಟಪಡ್ತೀರಿ ಸರ್? ಏನು ಭಾಳಷ್ಟು ಇಲ್ಲಿ ದುರ್ಗಂಧ ಆಗಿದೆ. ಹಾಂ, ಏನೇನು ಇದರಲ್ಲಿ ಬಿದ್ದಿದೆ ಅದನ್ನು ಹೇಳಿ ಹೋದ್ರೆ ಅದೇನು ಸರಿಯಲ್ಲ. ಆದರೆ ಇದಕ್ಕೆ ಯಾರ ಜವಾಬ್ದಾರ ಅದಾರ ಅದನ್ನು ಕ್ಲೀನ್ಗೊಳಿಸ್ಬೇಕು. ಯಾಕಂದರೆ ಇದರಿಂದ ದೂಷಿತ ವಾತಾವರಣ ಆಗ್ತದೆ. ಭಾಳಷ್ಟು ಭೀಕರ ರೋಗ ಬರುವಂತಾದ ಒಂದು ಹಂತಿನಲ್ಲಿ ಇದು ಬಿದ್ದಿದೆ. ಮತ್ತು ಇಲ್ಲಿ ನಿಂದಿರುವಂಥದ್ದು ಸ್ಥಳನಲ್ಲ, ಇದು ನಮ್ಮ ಬಿಜಾಪುರ ರೋಡ್ ಇದೆ, ಮಹಾಮಾರ್ಗ ಇದೆ. ಮತ್ತು ಇಲ್ಲಿದ ಗಾಳಿಲೇ ಹಾರಿ ಅದನ್ನು ನಮ್ಮ ಮುಖದ ಮ್ಯಾಗ ಬರ್ತದೆ. ಸೊ ಅದರಿಂದ ಯಾವುದೋ ಒಂದು ಅನಾಹುತ ಆಗುವಂಥದ್ದು. ಯಾಕಂದ್ರೆ ಸ್ಪೀಡ್ ಫಾಸ್ಟ್ ಟ್ರ್ಯಾಕ್ ಇದು, ಭಾಳ ಸ್ಪೀಡ್ ಹೋಗುವಂಥ ಗಾಡಿಗಳು. ಸೊ ಈ ಕಸವನ್ನು ಗಾಳಿಲೇ ಹಾರಿ ನಮ್ಮ ಕಣ್ಣಲ್ಲಿ ಬಂದದ್ರಿಂದ ನಮ್ಗೆ ಮುಂದಿನ ಏನು ಕಾಣದೆ ಅನಾಹುತ ಆಗುವಂಥದ್ದು. ಈಗಾಗಲೇ ಒಂದೆರಡು ಕಡೆ ಇಲ್ಲಿ ಅನಾಹುತಗಳು ಆಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟವರು ಅತ್ಯಂತ ಶೀಘ್ರದಲ್ಲಿ ಈ ಎಲ್ಲವನ್ನು ಏನು ದೂಷಿತ ದುರಂತ ಈ ಕಸದ ತೆಗೆದ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ಕೋರ್ತೀನಿ. ಸರ್, ಹೆಸರು ನಂದು ರಾಜು ಡೋರಿ. ಐ ಆಮ್ ಆಲ್ಸೋ MLA ಕ್ಯಾಂಡಿಡೇಟ್. ರೋಡ್ ಮ್ಯಾಗ ಏನು ಕಸ ಒಗಿಲತ್ತಾರ್ರಿ, ಅದನ್ನು ಸ್ವಲ್ಪ ಸ್ವಚ್ಛತಾ ಇಡೋದು ವ್ಯವಸ್ಥೆ ಆಗಬೇಕು. ಆರೋಗ್ಯಕ್ಕೆ ಹಾನಿಕರ ಆಗ್ಲತ್ತೈತಿ. ಸ್ವಚ್ಛತಾ ಆದ್ರೆ ಚಲೋ ಆಕೈತಿ.